ಮಾಡಿದೀವಿ ಅಂದ್ರ ಬರೇ ಕೇಡಾಗತ್ತ. ಬಹಳ ಚಲೋ ಸಂಘ ಮಾಡಿದ್ವಿ ಅಂದ್ರ, ಮಹಾತ್ಮರ ಯೋಗಿಗಳ ಶಿವಯೋಗಿಗಳ ಸಂಘವನ್ನ ಮಾಡಿದ್ವಿ ಅಂದ್ರ ನಾವು ಕೂಡ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ನೋಡ್ರಿ. ಒಂದು ಹೂ ದೇವರಿಗೆ ಅರ್ಪಣ ಆಗಿ, ಎಲ್ಲೋ ಇರುವಂತ ಹೂ ಅದು ದೇವರಿಗೆ ಅರ್ಪಣ ಆಗಿ ಹೆಂಗ ಸ್ವರ್ಗಕ್ಕೆ ಹೋಯ್ತು, ಹಂಗ ಒಂದಿಷ್ಟು ಮಹಾತ್ಮರ ಸನ್ನಿಧಿ ಒಳಗ, ಮಹಾತ್ಮರ ಪಾದದೊಳಗ ನಾವು ಇದ್ದಿದ್ದೇ ಕರೆ ಆದ್ರ ನಾವು ಕೂಡ ಸ್ವರ್ಗವನ್ನ ಸೇರಬಹುದು. ಒಂದು ಕಡೆ ಶರಣರು ಹೇಳ್ತಾರ ಬಹಳ ಅದ್ಭುತವಾಗಿ, ಸ್ವರ್ಗ ನರಕ ಮೇಲಿಲ್ಲ ಕಾಣಿರು, ಸತ್ಯವ ನುಡಿಯುವುದು ದೇವಲೋಕ, ಮಿಥ್ಯವ ನುಡಿಯುವುದು ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳ್ತಾರ. ನಾವೆಲ್ಲ ಸ್ವರ್ಗವನ್ನ ನೋಡಿವೇನ್ರವ? ನರಕವನ್ನ ನೋಡಿವೇನ? ಇಲ್ಲ ನೋಡ್ರಿ. 4 ಜನಕ್ಕ ಹೃದಯದೊಳಗ 4 ಜನಕ್ಕ ನೀವು ಒಳ್ಳೇದು ಮಾಡಿದ್ದೆ ಆದ್ರ ಅದ ಸ್ವರ್ಗ ನೋಡ್ರಿ. ಒಂದ್ ಜನ ಅನ್ನಗದಿರ್ತಾರ ನೋಡ್ರಿ, ಸತ್ತಾಗ ಹೋಗಿದ್ದ ಬಹಳ ಚಲೋ ಆತ್ರಿ, ಇದ್ದ ಭೂಮಿಗೆ ಬಾರಾಗಿದ್ದ, ಹೋಗಿದ್ದ ಬಹಳ ಚಲೋ ಆಯ್ತಂತ ಯಾರು 4 ಹೆಗಲಗಳಿಗೆ ಬ್ಯಾಸರಕ್ಕರಲ್ರಿ ಅವ್ರ ನರಕಕ್ಕೆ ಹೋದಂಗ. ಹೋಗಿದ್ದ ಆ ಮನುಷ್ಯ ಬಹಳ ಚಲೋ ಇದ್ದಾರಿ, ಇನ್ನೊಂದು 4 ದಿನ ಇರಬೇಕಾಗಿತ್ತ, ಆತನ ಹೊತ್ತುಕೊಳ್ಳಾಕ 4 ಅಲ್ಲ 8 ಹೆಗಲಗಳು ನಾ ಮುಂದ ತಾ ಮುಂದ ಅಂತ ಬಂದಿದ್ದು ಕರೆ ಆದ್ರ ಅವನ ಸ್ವರ್ಗಕ್ಕೆ ಹೋದಂಗ ಅನ್ನುವಂತ ಸತ್ಯ ನೀವು ತಿಳ್ಕೋಬೇಕು ನೋಡ್ರಿ. ಇದು ಆಗಬೇಕಂದ್ರೆ ಒಳ್ಳೆಯವರ ಸಂಘವನ್ನ ಮಾಡಬೇಕು. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ. ಒಳ್ಳೆಯವರ ಸಂಘ ಅದು ಹೆಜ್ಜೇನು ಸವಿದಂಗ ಅಂತ. ಎಷ್ಟು ಆನಂದ ಇರ್ತದ ನೋಡ್ರಿ ತುಪ್ಪ, ಅದನ್ನ ಸವಿದಾಗ ಎಷ್ಟು ಆನಂದ ಆಗತ್ತಲ್ಲ, ಹಂಗ ದೂರ ದುರ್ಜನರ ಸಂಘ ಈ ಬಚ್ಚಲು ಇರ್ತಾವಲ್ರಿ, ಅದರ ವಾಸನೆ ಎಟ್ಟ ಕೆಟ್ಟ ಇರ್ತದ, ಹಂದಿಗಳ ಎಟ್ಟ ಎಲ್ಲಿ ಇರ್ತಾವ ನೋಡ್ರಿ, ಅದರ ಸಂಘ ಮಾಡಿದಂಗಂತ. ಅದಕ್ಕಾಗಿ ದುರ್ಜನರ ಸಂಘ ಬಹಳ ಭಯಂಕರ, ಬೆಂಕಿ ಇದ್ದಂಗ, ಸಜ್ಜನರ ಸಂಘ ತಂಪು ನೀರಿದ್ದಂಗ ಅಂತ ನೋಡ್ರಿ. ಇಬ್ರ ತಿರುಪತಿಗೆ ದರ್ಶನಕ್ಕೆ ಹೋಗಬೇಕಂತ ಅವಸರದೊಳಗೆ ಹೊಂಟಿದ್ರಂತ. ತಿರುಪತಿಗೆ ಅವಸರಕ್ಕೆ ಹೋಗುವಂತ ಸಂದರ್ಭದೊಳಗ ಟಿಕೆಟ್ ತಗ್ಸಾಕ್ ಹೋಗ್ತಾರ, ಬಸ್ ಟಿಕೆಟ್ ಸಿಗಂಗಿಲ್ಲ. ಆಮೇಲೆ ಟ್ರೈನ್ ಟಿಕೆಟ್ ನೋಡ್ಬೇಕಂತ ಹೋಗ್ತಾರ, ಅವು ಫುಲ್ ಆಗಿಬಿಟ್ಟಿದ್ದು. ಅವಾಗ ಅನ್ಕೊಂಡ್ರು, ಮತ್ತ ದೋಸ್ತ ಮತ್ತ ತಿರುಪತಿಗೆ ನಾಳೆ ಎನಿ ಕಂಡೀಷನ್ ಹೋಗಿ ದರ್ಶನ ಮಾಡ್ಬೇಕ, ಮತ್ತೆ ಹೆಂಗ ಹೋಗೋದ ಅಂದ. ಅವಾಗ ಗೆಳೆಯ ಇನ್ನೊಬ್ಬ ಭಾಳ ಚಲೋ ಉಪಾಯ ಕೊಟ್ಟು ನೋಡ್ರಿ, ಅವ ಏನಿಲ್ಲ ದೋಸ್ತ, ಮತ್ತ ಈ ಜನರಲ್ ಬೋಗಿ ಅಂತ ಇರ್ತಾವಲ್ಲ, ಆ ಜನರಲ್ ಬೋಗಿ ಒಳಗ ಸುಮ್ಮ ಹೋಗಿ ಕುಂತ ಬಿಟ್ವಿ ಅಂದ್ರ ಹೋಗಿ ತಿರುಪತಿಗೆ ಹೋಗಿ ಬಿಡ್ತೀವಿ ಅಂದ. ನೋಡ್ರಿ ಹೋಗಿರೇನ್ರಿ ಭಾಳ ಜನ ಜನರಲ್ ಬೋಗಿ ಒಳಗ ಟಿಕೆಟ್ ಇಲ್ಲಾರ್ದ ಹೋಗಿರ್ತೀರಿ ನೋಡ್ರಿ. ಯಾವಾಗ ಜನರಲ್ ಬೋಗಿ ಒಳಗ ಹೋದ್ರೆ ತಿರುಪತಿಗೆ ಹೋಗ್ತೀವ ಅಂದ. ದೋಸ್ತ ಎಂತ ಉಪಾಯ ಹೇಳಿದೀವ ನೀನು, ನಡೆ ಹೋಗೋಣ ಅಂತ ತಿಳ್ಕೊಂಡು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಜನರಲ್ ಬೋಗಿ ಒಳಗೆ ಹಿಂಗ್ ಹತ್ತಬೇಕನ್ನಾಗತ್ತಾರ. ಫುಲ್ ರಶ್ ಇತ್ತು ನೋಡ್ರಿ, ಭಯಂಕರ ರಶ್ ಇತ್ತು. ಒಳಗ ಹೋಗಬೇಕಂತ ಬಾಗಲ್ದಾಗ ಹತ್ತಾರ, ಎಲ್ಲ ತುಂಬಿ ಪ್ಯಾಕ್ ಆಗಿಬಿಟ್ಟಿತ್ತು. ಒಳಗ ಒತ್ತೆ ಒತ್ತಾರ ಜನ ಎಲ್ಲ ಫುಲ್ ರಶ್ ಆದಾಗ ಒಬ್ಬ ಗೆಳೆಯ ಉಪ ಮಾಡಿದ್ ನೋಡ್ರಿ. ಅವ ಎಟ್ಟು ಬೆರಕಿದ್ನಂದ್ರ ಅವ ಅಂದ, ದೋಸ್ತ ಇವೆಲ್ಲ ಖಾಲಿ ಆಗ್ಬೇಕಂದ್ರೆ, ಈ ಬೋಗಿ ಖಾಲಿ ಆಗ್ಬೇಕಂದ್ರೆ ನಾ ಒಂದು ಉಪಾಯ ಹೇಳ್ತೀನಿ, ಅದನ್ನ ಮಾಡೋಣ ಅಂದ. ಅವಾಗ ಏನೋ ದೋಸ್ತ ಅಂತ ಉಪಾಯ? ಏನಿಲ್ಲ, ನಾ ಇಲ್ಲೇ ಹಾವ್ ಬಂತ ಅಂತೀನಿ, ನೀ ಇಲ್ಲೇ ಬಂತ ಅನ್ಬೇಕು ನೋಡು ಅಂದ. ಅವಾಗ ಇವ ಅಂದ, ಏನೋ ದೋಸ್ತ ಎಂತ ತಲೆನಿಂದ ಅಂದ. ಇದು ವರ್ಕೌಟ್ ಆಗತ್ತೇನ? 100% ವರ್ಕೌಟ್ ಆಗತ್ತ. ಆಯ್ತು ಮತ್ತ ಹಂಗಿದ್ರ ಹೇಳ. ಅವ ಪ್ಲಾನ್ ಮಾಡ್ಕೊಂಡು ಹೇಳಿದ್ ನೋಡ್ರಿ, ಅಲ್ಲಿ ಹಾವ್ ಬಂತ ಅಂದ. ಇವ ಇನ್ನೊಬ್ಬ ಇಲ್ಲೇ ಬಂತ ಅಂತ ಕಾಲ್ ಸರಿಸಿದ್ರು. ಹಾವ್ ಬಂತದ ಎಲ್ಲ ಜಿಗದ ಕೆಳಗೆ ಓಡೋದು ನೋಡ್ರಿ. ಆ ಬೋಗಿ ಎಲ್ಲ ಖಾಲಿ ಆಗಿಬಿಡ್ತ್ರಿ ಅದು. ಮತ್ತ ಹಾವ್ ಬಂದಿತ್ತಂದ್ರೆ ಇರ್ತಾರೇನ್ರಿ ಜನ? ಯಾವಾಗ ಎಲ್ಲ ಜನರಲ್ ಬೋಗಿ ಅದು ಖಾಲಿ ಆತ ಡಬ್ಬಿ, ಅವಾಗ ಇಬ್ರು ಉಳಿದ್ರು ನೋಡ್ರಿ. ಏನೋ ದೋಸ್ತ ಎಂತ ಉಪಾಯ ಮಾಡಿದಿ ನೀನು, ಬೋಗಿ ಒಳಗೆ ಎಲ್ಲಾರನ್ನು ಕಳಿಸಿ ನಾವ ಇಬ್ರು ಆರಾಮ್ ಮಲ್ಕೊಳ್ಳೋಂಗ ಮಾಡಿದಿಲ್ಲ ಅಂದ. ಅವಾಗ ಏನೋ ದೋಸ್ತ ಇದೆಲ್ಲ ನಮ್ದ ನೋಡಿ, ಹೋಗಿ ಸೀಟ್ ಮೇಲೆ ಮಸ್ತ್ ಮಕ್ಕೊಂಡ್ರಿ ಅವ್ರು, ಕಾಲು ಚಾಚಿ ಆರಾಮ, ಎಲ್ಲ ಸೀಟ್ ಅವರು ಅಲ್ಲ, ಮಸ್ತ್ ಆನಂದ ಆರಾಮಾಗಿ ನಿದ್ದೆ ಮಾಡುವಾಗ ಬೆಳಗ್ಗೆ ಬಂದ್ರು ನೋಡ್ರಿ ಒಬ್ರು, ಹೆಂಗ ಡೋರಿಗೆ ಬಡದ್ರು, ಯಾರಾದ್ರಿ ಕದ ತೆಗಿರಿ. ಅವಾಗ ಬಂದ, ದೋಸ್ತ ಬಂತ ಕಾಂತದ್ದು ತಿರುಪತಿ ಬಂತ ಕಾಂತದ. ಓಡಿ ಹೋದ ಕದ ಹಿಂಗ ತೆಗದ, ಯಾರೋ ಒಬ್ಬ ಬಂದ ಕಸ್ಬರಿಗೆ ಹಿಡ್ಕೊಂಡ್ ಬಂದಿದ್ದ. ಅಲ್ಲಿ
ಅವಾಗ ಅವ ಅಂದ, ಏನು ಇಷ್ಟು ಬೇಗ ತಿರುಪತಿ ಬಂತೇನೋ ಅಂದ. ಎಲ್ಲಿ ತಿರುಪತಿ ಬರ್ಬೇಕು, ರಾತ್ರಿ ಡಬ್ಬಿ ಒಳಗೆ ಹಾವು ಬಂದತ್ತಂತ, ಇದನ್ನ ಇಲ್ಲೇ ಬಿಟ್ಟು ಮುಂದಿನ ತೊಗೊಂಡೋಗ್ಯಾರ ಅಂದ. ಮತ್ತ ನೀವು ಇನ್ನೊಬ್ಬರಿಗೆ ಕೆಟ್ಟದ್ ಮಾಡಕ್ ಹೋದ್ರೆ ನಿಮಗ ಒಳ್ಳೇದಾಗತ್ತೇನ್ರಿ? ಸಾಧ್ಯನೇ ಇಲ್ಲ. ನೀವು ಕೆಟ್ಟದ್ದು ಮಾಡಿದ ಈ ಇತ್ತೀಚಿನ ದಿನಮಾನದೊಳಗ ಈ ಟೆಕ್ನಾಲಜಿ ಒಳಗೆ ಈ ತಂತ್ರಜ್ಞಾನದೊಳಗೆ ಎಷ್ಟು ಫಾಸ್ಟ್ ಐತಂದ್ರ ನಾವ್ ಹೆಂಗ 2G 3G 4G 5G ಇನ್ನೊಂದ್ ಸ್ವಲ್ಪ ಬಿಟ್ರೆ 6G ಬರ್ತದ, 10G ಬರ್ತದ, 12G ಬರ್ತದ. ಹೆಂಗ ತಂತ್ರಜ್ಞಾನ ಎಷ್ಟು ಸ್ಪೀಡ್ ಹೊಂಟಿವಲ್ಲ, ಭಗವಂತನ ಅಷ್ಟು ಸ್ಪೀಡ್ ಬರಾಕತ್ತ ನೋಡ್ರಿ. ಅವ್ ಅನ್ನಾಗದಿರ್ತೇವೆ ನೋಡ್ರಿ, ಏನ್ರಿ ಅವ್ ಮಾಡಿದ ಕರ್ಮ ಅವನ ಅನುಭವಿಸಿದ ನೋಡ್ರಿ ಅಂತ ಸೋಷಿಯಲ್ ಮೀಡಿಯಾದೊಳಗೆ ನಾವು ಮಾತಾಡಕತ್ತಿರ್ತೀವಿ. ಆ ತತ್ಕ್ಷಣವೇ ಈಗಿನ ಕರ್ಮಗಳು ಬರಾಕತ್ತಾವ. ಭಗವಂತ ಅಷ್ಟು ಸ್ಪೀಡ್ ಆಗ್ಯಾನೀಗ. ಅದಕ್ಕೆ ನಾವು ಮಾಡಿದ ಕರ್ಮ ಉಣ್ಲೇಬೇಕು. ನೀವು ನೋಡ್ರಿ, ನಾವು ಮಾಡಿರುವಂತ ಕರ್ಮ ಭಗವಂತ ಎಲ್ಲಿ ನೋಡ್ತಾನ್ರಿ ಅನ್ಬೋದು. ನೀವು ಭಗವಂತ ಎಲ್ಲಿ ನೋಡ್ತಾನ ಅನ್ಬೋದು. ಆದ್ರೆ ಭಗವಂತನ ಲಿಸ್ಟ್ ಒಳಗ ಯಾರ ಒಳ್ಳೇದು ಮಾಡ್ಯಾರ, ಯಾರ ಕೆಟ್ಟದ್ದು ಮಾಡ್ಯಾರ, ಯಾರ ಒಳ್ಳೇದು ಕೆಟ್ಟದ್ದು ಮಾಡಿ ಹಂಗ ಆರಾಮಿ ಹಂಗ ತಿನ್ನಾಕತ್ತಾರ ಎಲ್ಲ ನೋಡಕತ್ತಿರ್ತ ನಾವು. ಭಗವಂತನ ಲಿಸ್ಟ್ ಒಳಗ ನಾವು ಯಾವಾಗ್ಲೂ ಕೂಡ ಒಳ್ಳೆ ಹಾದಿ ಹಿಡ್ಕೊಂಡು ಹೋದಾಗಟ್ಟ ಆತ ಸಾಯಿಬಾಬಾನ ಕೃಪೆಗೆ ಪಾತ್ರ ಆಗ್ತೀವಿ. ಸಾಯಿಬಾಬಾ ನಮ್ಮನ್ನು ಎತ್ತಿಕೊಂಡು ಅಪ್ಪಿಕೊಂಡು ಪಾದದೊಳಗೆ ಇಟ್ಟುಕೊಂಡು ನಮ್ಮನ್ನು ಸಲುವಂಗ ಆಗಬೇಕಂದ್ರ ಆತನಿಗೆ ಒಳ್ಳೇದನ್ನ ಮಾಡಿ. ನೀವು 4 ಜನ ಹೆಣ್ಮಕ್ಳು ಕುಳಿತಿರುವಂತ ಸಂದರ್ಭದೊಳಗ ಆ 4 ಜನರ ಬಗ್ಗೆ ಭಾಳ ಚಲೋ ಹೊಗಳಾಕತ್ತಿರ್ತೀರಿ. ನೀವು ಒಬ್ಬಕ್ಕಿ 3 ಜನರ ಬಗ್ಗೆ ಭಾಳ ಚಲೋನ ಹೊಗಳಾಕತ್ತಿರ್ತೀರಿ. ಏನ್ರಿ ನೋಡ್ಬೇಕು, ಆಕೆ ಭಾಳ ಚಲೋ ರೀ. ಆಕೆ ಮನೆಗೆ ಓದೋರಿಗೆ ಉಣಿಸ್ತಾಳ, ಯಾರ ಮನೆಗೆ ಬಂದ್ರೆ ಒಳಗೆ ಬರ್ರಿ ಅಂತಾಳ. ಅದೇ ಎದ್ದು ಹೋದ್ಲಂದ್ರ ಆಕೆ ಒಬ್ಬಕ್ಕೆ ಎದ್ದು ಹೋದ್ಲಂದ್ರ ಅಲ್ಲಿ ನೀವು 3 ಜನ ಕೂತಿರ್ತೀರಲ್ರಿ, ಅವಾಗ ಅನ್ನೋದು ಆಕಿಂದೇನು ಕೇಳ್ತಿ ಸುಮ್ಮ ಅನ್ನೋದು. ಆಕಿದ್ದಾಗ ಆಕೇನು ಮಾಡ್ತಾಳ, ಒಂದು ದಿನ ದಾನ ಇಲ್ಲ ಧರ್ಮ ಇಲ್ಲ, ಆ ಊರಿಗೆ ಬೇಸರಾಗ್ಯಾಳ ಆಕಿ ಅನ್ನಾಗದಿರ್ತೀರಲ್ರಿ. ಅವ್ರು ಇದ್ದಾಗಟ್ಟ ಅವ್ರನ್ನ ಹೊಗಳೋದು, ಅವ್ರು ಹೋದ್ರು ಅಂದ್ರ ಅವ್ರ ಬಗ್ಗೆ ಕೆಟ್ಟದಾಗೆ ಮಾತಾಡೋದು. ಮುಂದೆ ಬಲ ಎಂದು ಹಿಂದೆ ಆಡಿಕೊಳ್ಳುವವರ ಸಂಘ ಬೇಡ ಮುಂದುವರೆದು ಹೇಳ್ತಾರ ಅವರು. ನಾಲಿಗೆ ತುದಿ ನಾಲಿಗೆ ಮೇಲೆ ಬೆಲ್ಲ ಎಂದು ಎದೆ ಕತ್ತರಿಯುವವರ ಸಂಘ ಬೇಡ. ಹೆಂಗ್ರಿ, ಬಾಯಿ ಒಳಗ ಬಾಳ ಮುತ್ತಿನಂತ ಮಾತಾಡ್ತಾವ ಸ್ವಲ್ಪ ಜನರು. ನೋಡ್ಬೇಕು, ನುಡಿದ್ರ ಬೆಲ್ಲದಂಗ ಮಾತಾಡ್ತಾರ ಅವ್ರು. ನಿನ್ನಂಗ ಮನುಷ್ಯನ ಯಾರು ಇಲ್ರಿ, ನೀನ ನನಗ ಎಲ್ಲ. ಹೆಂಗ್ರಿ, ಬಾಳ ನಕ್ಕೊಂತ 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 ಮಾತಾಡಿ ಹಿಂದೆ ಏನ್ ಮಾಡ್ಬೇಕಂದ್ ಮಾಡಿ ಇಟ್ಟ ಬಿಟ್ಟಿರ್ತಾರ. ಬಾಳ ಬೆಲ್ಲದಂಗ ಮಾತಾಡಿ ಒಳಗೆ ಏನ್ ತುಂಬ್ಕೊಂಡಿರ್ತಾರ, ಬರೇ ವಿಷಾನ ತುಂಬ್ಕೊಂಡಿರ್ತಾರ, ಒಳಗ ಬರೇ ಕತ್ರಿ ಹಂಗ ಕೆಲಸನ ತುಂಬ್ಕೊಂಡಿರ್ತಾರ. ಇಂಥವ್ರ ಸಂಘ ಬೇಡ ಅಂತ ಹೇಳ್ತಾರ. ಇಂಥವ್ರು ಬಾಳಗ್ಯಾರಲ್ರಿ. ಈಗ ನೋಡ್ಬೇಕು, ಒಬ್ಬನ ಗೆಳೆಯನ ಬಾಳ ಚಲೋ ನಂಬಿಸಿ 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 ಅವನು ಕೈ ಹಗಲ ಮೇಲೆ ಕೈ ಹಾಕಿ ಅವನು ಎಲ್ಲರ ಕುಡಿಯಾಕ ದಾಬಾಕ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ಅವನು ಪಾಕೆಟ್ ಒಂದು ವೇಳೆ ಖಾಲಿ ಆತಂದ್ರ ಅವ ಯಾರಿಗೆ ಗೆಳೆಯ ಅನ್ನೋ ಪಕ್ಕಿ ಈಗಿನ ಗೆಳೆಯರು ಹುಟ್ಟ್ಯಾರ. ಇದು ಸತ್ಯ ರೀ. ಇದು ನಮ್ಮ ಕಡೆ ಇದ್ದಾಗಟ್ಟ ಅವ್ ಬಾಳ ಚಲೋ ರೀ ನಮ್ ಗೆಳೆಯ ಅಂತಾರ, ಎಲ್ಲ ಕಳ್ಕೊಂಡ ಮ್ಯಾಲ ಅವ್ಯಾರಿ ಅಂತಾರ. ನಮ್ಮ ಜನ ಉಸಿರು ಬಳಿ ಇದ್ದಂಗ ಬಣ್ಣ ಬದಲಾಯಿಸ್ಕೊಂತ ಇರೋರು ಯಾವಾಗ್ಲು. ನೋಡ್ರಿ ಎಷ್ಟು ಕತ್ರಿ ಹಾಕ್ತಾರಂದ್ರ, ಸಿದ್ಧಾರೂಢರು ಹುಬ್ಬಳ್ಳಿ ಒಳಗ ಅನುಭವ ಮಂಟಪದೊಳಗ ಆ ಮಂಟಪದೊಳಗ ಕುಳಿತಿರುವಂತ ಸಂದರ್ಭದೊಳಗ ಒಬ್ಬ ವ್ಯಕ್ತಿ ಬಂದಂತ. ಸಿದ್ಧಾರೂಢರ, ನೀವು ಎಲ್ಲರ ಮನೆಗೆ ಹೋಗಿರಪ್ಪ, ನೀವು ಎಲ್ಲರ ಮನೆಗೆ ಹೋಗಿರಿ ನಕ್ಕೋತ ಹೇಳಕತ್ತ ನೋಡ್ರಿ. ನೀವು ಆನಂದದಿಂದ ಎಲ್ಲರ ಮನೆಗೆ ಹೋಗಿರಿ, ಎಲ್ಲರೂ ನಿಮ್ಮ ಮನೆಗೆ ಕರೆದ ನಿಮ್ಮ ಪಾದ ಪೂಜೆ ಮಾಡಿ ನಿಮಗ ಪ್ರಸಾದ ಕೊಟ್ಟ ನಿಮಗ ಉಣಿಸಿ ಅವ್ರು ಆನಂದ ಪಡ್ತಾರಿಪ್ಪ. ನಮ್ಮ ಮನೆಗೂ ನಾಳೆ ಬರ್ತೀರೇನ್ರಿ ಸಿದ್ಧಾರೂಢರ ಅಂತ ಕೇಳಿದ್ರು. ಸಿದ್ಧಾರೂಢರು ಅಂದ್ರು, ಆಯ್ತಪ್ಪ ಬರ್ತೀನಿ. ನೋಡ್ರಿ, ಯಾರ ಮಾತುಗಳಿಗೆ ಇಲ್ಲ ಅಂತಿದ್ದಿಲ್ಲ ಸಿದ್ಧಾರೂಢರು. ಯಾರಿಗೂ ಕೂಡ ಕೇಡನ್ನ ಬಯಸ್ತಿದ್ದಿಲ್ಲ. ಒಳಗ ಮ್ಯಾಲಟ್ಟ ಬೆಲ್ಲದಂಗಲ್ಲ, ಒಳಗೂ ಬೆಲ್ಲದಂಗ ಇದ್ದವ್ರು ಸಿದ್ಧಾರೂಢರು. ಸಿದ್ಧಾರೂಢರು ಅಂದ್ರು, ಆಯ್ತಪ್ಪ ಬರ್ತೀನಿ. ಮಾರನೇ ದಿನ ಸಿದ್ಧಾರೂಢರು ಅವ ಸೇವಕ್ ಹೇಳಿದಂತ, ಅಪ್ಪವ್ರ ನೀವು ನಮ್ಮ ಮನೆ ಬಹಳ ಸಣ್ಣದೈತ್ರಪ್ಪ, ಮತ್ತ ನೀವು ಒಬ್ರ ಪ್ರಸಾದಕ್ಕೆ ಬರ್ರಿ, ನಿಮ್ ಜೊತೆಗೆ ಏನು ಸೇವಕರು ಅವರು ಇವರು ಕರ್ಕೊಂಡ್ ಬರ್ತಿರಲ್ರಿ ಅವ್ರನ್ನ ಅಟ್ಟ ಕರ್ಕೊಂಡ್ ಬರ್ಬೇಡ್ರಿ ಅಂದ. ಅವಾಗ ಸಿದ್ಧಾರೂಢರಿಗೆ ಸ್ವಲ್ಪ ಫ್ಲಾಶ್ ಆತ್ ನೋಡ್ರಿ. ಓಹೋ, ಏನೋ ಇಟ್ಟ ನೀವು. ಸಿದ್ಧಾರೂಢರು ಅಂದ್ರು, ಆಯ್ತಪ್ಪ ಯಾರನ್ನು ಕರ್ಕೊಂಡ್ ಬರಂಗಿಲ್ಲ. ಬೆಳಗಿನ ಜಾವ ಎಲ್ಲ ಪೂಜೆಗಳನ್ನು ಮುಗಿಸ್ಕೊಂಡು ಸಿದ್ಧಾರೂಢರು ಶಲ್ಲೆಯನ್ನ ಹಾಕೊಂಡು ರೆಡಿ ಆಗಕ್ಕೆ ನಿಂತು ನೋಡ್ರಿ. ಹೋಗುವಂತ ಸಂದರ್ಭದೊಳಗೆ ಶಿಷ್ಯ ಬಂದ, ಬಟ್ಟೆಯನ್ನು ಹಿಡ್ಕೊಂಡು ಅಪಾರ ಬರ್ಲೇನ್ರಿ. ಸಿದ್ಧಾರೂಢರು ಹೇಳಿದ್ರಂತ, ಬೇಡಪ್ಪ ಅಲ್ಲಿ ಬರಕ್ ಹೋಗ್ಬೇಡ,
ಅಪ್ಪವ್ರ ನಾ ಸುಮ್ಮನೆ ನಿಮ್ ಜೊತೆಗೆ ಬರ್ತೀನಿ, ಬರಕ್ ಹೋಗ್ಬೇಡ ಅಂದ್ರ ಸಿದ್ಧಾರೂಢರು. ನೋಡ್ರಿ ಮುಂದೆ ಏನು ನಡೀತದ ಅದೆಲ್ಲವೂ ಕೂಡ ಸಿದ್ಧಾರೂಢರಿಗೆ ಗೊತ್ತಾಕಿತ್ತಂತ. ಶಿವಯೋಗಿಗೆ ಗೊತ್ತಕ್ಕವು, ಯೋಗಿಗೆ ಗೊತ್ತಕ್ಕವು, ಮಹಾತ್ಮನಿಗೆ ಗೊತ್ತಕ್ಕವು. ಯಾವಾಗ ಸಿದ್ಧಾರೂಢರು ಸೇವಕ ನನ್ನ ಮಠದೊಳಗೆ ಬಿಟ್ಟು ತಾವೊಬ್ಬರ ಹೊಕ್ಕಾರಂತ. ನೋಡ್ರಿ ಆ ಮನೆಗೆ ಹೋದ ತಕ್ಷಣ ಒಂದು 4 ಜನ ತುಡುಗಿನೊಳಗ ಅಲ್ಲಿ ಇಲ್ಲಿ ನಿಂತಿದ್ರು. ನೋಡ್ರಿ ಹೆಂಗ ನಿಂತಿದ್ರ ಅಂದ್ರ ಕೈ ಒಳಗ ಬಿದ್ರ ಬಡಿಗೆ ದಪ್ಪನ ಬಡಿಗೆ ಹಿಡ್ಕೊಂಡು ನಿಂತಿದ್ರು ಅವ್ರು. ಸಿದ್ಧಾರೂಢರು ನೋಡ್ರಿ ಅವ್ರನ್ನ ಒಟ್ಟ ಆ ಮಠದಿಂದ ಬಿಡಿಸ್ಬೇಕು. ಸಿದ್ಧಾರೂಢರು ಒಂದಿಷ್ಟು ಕೋರ್ಟ್ ಒಳಗೆ ನ್ಯಾಯಗಳಿದ್ದು ಸಿದ್ಧಾರೂಢರನ್ನ ಒಟ್ಟ ಬಗ್ಗಿಸ್ಬೇಕು, ಬಡಿಬೇಕು ಅಂತ ಅವರು ಕಿಡಿಗೇಡಿಗಳ. ನೋಡ್ರಿ ಮಹಾತ್ಮ ಯೋಗಿಗೆ ಬಿಟ್ಟಿಲ್ಲ ನಮ್ಮ ಜನ. ಏನ್ ನಿಮಗ್ ಬಿಡ್ತಾರೇನ್ರಿ? ನಿಮಗ್ ಬಿಡ್ತಾರೇನೋ? ಬಹಳ ಜನ ಅನ್ನಕತ್ತಿರ್ತೀವಿ, ಸ್ವಲ್ಪ ಏನ್ರ ಕಷ್ಟ ಬಂತಂದ್ರೆ ಇಲ್ರಿ ಅಪ್ಪವ್ರು ನಾ ಊರ ಬಿಟ್ಟು ಬಿಡ್ತೀನಿ. ಊರು ಬಿಡೋದಲ್ಲ, ಊರೊಳಗಿದ್ದು ಜಯಿಸೋದೇನೈತಲ್ಲ ಅದು ಸಾಧನೆ. ಊರೇನ ಎಲ್ಲಾರು ಬಿಡ್ತಾರಿ? ನೋಡ್ರಿ ಯಾವಾಗ ಸಿದ್ಧಾರೂಢರು ಆ ಮನೆಗೆ ಹೋದ್ರು, ಒಳಗೆ ಹೋದ್ರು ನೋಡ್ರಿ, ಅಲ್ಲಿ ಇಲ್ಲಿ ಅಡಿಗೆ ಮನೆಯಾಗ ಪಡಿಶಾಲೆ ಒಳಗ ಅಲ್ಲಿ ಇಲ್ಲಿ ದಕ್ಕೊಂಡು ನಿಂತಿದ್ರು. ಅವ್ರು ತುಡಿಗೆ ಒಳಗೆ ನಿಂತಿದ್ರು. ಸಿದ್ಧಾರೂಢರು ಹೋದ ತಕ್ಷಣ ಈ ಮನುಷ್ಯ ಬಹಳ ಅದ್ಭುತ ಮಾತಾಡಿದ್ರು. ಸಿದ್ಧಾರೂಢರು ನೀವು ಬಂದಿದ್ದು ಬಹಳ ಖುಷಿ ಆತ್ರಿ, ನಾ ಹೇಳಿದ್ನಲ್ರಿ ಮಾತು ಬೆಲ್ಲದಂಗ. ಬಹಳ ಖುಷಿಯಿಂದ ಮಾತಾಡಿ ಅವ್ರನ್ನ ಒಳಗೆ ಕೂಡಿಸಿ ಸಿದ್ಧಾರೂಢರಿಗೆ ಹೇಳಿದ್ನಂತ, ಸಿದ್ಧಾರೂಢರ ಇಲ್ಲೇ ಕೂಡ್ರಿ ಪ್ರಸಾದ ತಗೊಂಡು ಬರ್ತೀನಿ ಅಂದ. ಪ್ರಸಾದ ತರೋದಕ್ಕೆ ಒಳಗೆ ಹೋಗಿ ಆತನು ಕೂಡ ಬಿದಿರು ಬಡಿಗೆ ಹಿಡ್ಕೊಳ್ತಾನಂತ. ಈ ಕಡೆ ಒಬ್ಬ ಪಡಿಶಾಲೆಯಿಂದ ಹೊರಗೆ ಬಂದ ಆ ಕದವನ್ನ ಮುಚ್ಚಿದ. ಹೊರಗಿನ ಕದವನ್ನ ಮುಚ್ಚಿ ಹೊರಗೆ ಒಬ್ಬವ ನಿತ್ತಾನ, ಒಳಗ 4 ಜನ ನಿತ್ತಾರ. ಸಿದ್ಧಾರೂಢರನ್ನ ಹಿಂಗ ಬಡಗಿದ್ದ ನೋಡಿದ ತಕ್ಷಣ ಸಿದ್ಧಾರೂಢರು ಅನ್ಕೊಂಡ್ರು ಇವ್ರು ನನಗೆ ಬಡಿಯಾಕ ಬಂದಾರ, ನಾವು ನೀವು ಆಗಿದ್ವಿ ಅಂದ್ರೆ ಅಲ್ಲಿಂದ ತಪ್ಪಿಸ್ಕೊಂಡು ಯಾವಾಗ ಹೋಗ್ತೀವಿ ಅಂತಿದ್ವಿ. ಆದ್ರೆ ಸಿದ್ಧಾರೂಢರು ಯಾವಾಗ ಹಿಂಗ ಬಡಿಯೋದಕ್ಕೆ 4 ಜನ ಹಿಂಗ ನಿತ್ರು. ಸಿದ್ಧಾರೂಢರ ಮ್ಯಾಲ ಹಿಂಗ ಬಡಿಯೋದಕ್ಕೆ ಹೊಕ್ಕಾರ. ಸಿದ್ಧಾರೂಢರು ಆ 4 ಜನರ ರೂಪದೊಳಗೆ ಹೆಂಗ ಬದಲಾಗಿತ್ತಂದ್ರ ಸಿದ್ಧಾರೂಢರ ವೇಷನ 4 ಜನಕ್ಕೆ ಬಂದು ಬಿಟ್ಟಿತ್ತ. ನೋಡ್ರಿ ಸಿದ್ಧಾರೂಢರ ವೇಷನ 4 ಜನಕ್ಕೆ ಬಂದು ಬಿಟ್ಟಿತ್ತಂತ. ಹೊಡ್ಯಾಕತ್ತಾರ ಸಿದ್ಧಾರೂಢರು ಯಾರಂತ ಹುಡುಕಿ ಹೊಡ್ಯಾಕತ್ತಾರ. ಯಾಕಂದ್ರ 4 ಜನ ಸಿದ್ಧಾರೂಢರಂಗ ಕಾಣಕತ್ತಾರ. ಅವರು 4 ಜನಕ್ಕೆ ಬಿದ್ದು ನೋಡ್ರಿ, ರಪ್ ಹೊಡ್ತ ಬಿದ್ದು 4 ಜನಕ್ಕ ಬಿದ್ದ ಮ್ಯಾಲ ಸಿದ್ಧಾರೂಢರು ಅಲ್ಲೇ ಮಾಯಾಗಿ ನಿಂತಿದ್ರು. 4 ಜನಕ್ಕ ಹೊಡೆದ ಮ್ಯಾಲ ಆಮೇಲ ಸಿದ್ಧಾರೂಢರು ಅಲ್ಲಿ ಎದುರು ಪ್ರತ್ಯಕ್ಷ ಅಕ್ಕರ. 4 ಜನ ಮೈ ಎಲ್ಲ ಬಾತ ಬಿಟ್ಟಿದ್ದು, ಕೆಳಗೆ ಬಿದ್ದಿದ್ದು. ಸಿದ್ಧಾರೂಢರ ನಿಜ ರೂಪವನ್ನು ನೋಡಿ ಸಿದ್ಧಾರೂಢರ ಪಾದಕ್ಕೆ ಬಿದ್ದ, ಅಪ್ಪ ನೀವು ದೊಡ್ಡೋರು ಅಂತ ಸಿದ್ಧಾರೂಢರ ಪಾದವನ್ನು ನಮಸ್ಕಾರ ಮಾಡಿದ್ರಂತ. ನೋಡ್ರಿ ಒಬ್ಬ ಯೋಗಿಗೆ, ಒಬ್ಬ ತಪಸ್ವಿಗೆ, ಶಿವಯೋಗಿಗೆ ಕಷ್ಟಗಳು ಬಿಟ್ಟಿದ್ದಲ್ಲ.